What is there to show, first of all? Then what else I have to clean? But yes, we have to do that. We have to do that because we are living alone. Hey guys, welcome back to my channel. So ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹೆಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಟುಡೇಸ್ ವಿಡಿಯೋ ಈಸ್ ಅಬೌಟ್ ಹೌಸ್ ಕ್ಲೀನಿಂಗ್, ಡೀಪ್ ಕ್ಲೀನಿಂಗ್. ಸೊ ಆ್ಯಸ್ ಯು ಆಲ್ ನೋ ಕಿ ನಾನು ಒಬ್ಬಳೇ ಇರ್ತೀನಿ ರೂಮಲ್ಲಿ ಅಂತ ಹೇಳಿ, ಸೊ ಐ ಹ್ಯಾವ್ ಟು ಕ್ಲೀನ್ ಮೈ ಹೌಸ್ ಎವ್ರಿ ವೀಕೆಂಡ್. ಬಟ್ ಟುಡೇ ಇಟ್ಸ್ ಗೋಯಿಂಗ್ ಟು ಬಿ ಅ ಡೀಪ್ ಕ್ಲೀನಿಂಗ್ ಬಿಕಾಸ್ ಶ್ರಾವಣ್ ಬರ್ತಾ ಇದೆ ಆ್ಯಂಡ್ ಐ ಥಾಟ್ ಲೈಕ್ ಆ್ಯಸ್ ನಮ್ಮಮ್ಮ ಎಲ್ಲ ಮುಂಚೆ ಎಲ್ಲ ಮಾಡ್ತಿದ್ವಿ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡೋ ಥರ, ಸೊ ಐ ಥಾಟ್ ಲೆಟ್ ಮೀ ಆಲ್ಸೋ ಡೂ ಡೀಪ್ ಕ್ಲೀನಿಂಗ್ ಆಫ್ ಮೈ ಹೌಸ್. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. I'll show you like how I clean. What is there to show, first of all? Normally clean ಮಾಡ್ತೀನಿ like kitchen. Normally ನಾನು ವೀಕೆಂಡಲ್ಲಿ ಎವ್ರಿ ವೀಕೆಂಡ್ ಐ ಕ್ಲೀನ್ ಕಿಚನ್, ದೆನ್ ಮಾಪಿಂಗ್ ಎಲ್ಲ ಮಾಡ್ತೀನಿ ಆ್ಯಂಡ್ ಆಲ್ಸೋ ಬಾತ್ರೂಮ್ ಕ್ಲೀನಿಂಗ್ ಎಲ್ಲ. ಬಟ್ ಯಾ, ಟುಡೇ ಐ ಹ್ಯಾವ್ ಟು ಕ್ಲೀನ್ ಕಿಚನ್, ಕ್ಲೀನ್ ಮೈ fridge. Yes, it's been long that I didn't clean my fridge. ಆ್ಯಂಡ್ ದೆನ್ ವಿಂಡೋಸ್ ಕೂಡ ಸ್ವಲ್ಪ ಡಸ್ಟ್ ಎಲ್ಲ ಕೂತಿದೆ, ಸೊ ಅದನ್ನು ಕ್ಲೀನ್ ಮಾಡಬೇಕು. ದೆನ್ ವಾಟ್ ಎಲ್ಸ್ ಐ ಹ್ಯಾವ್ ಟು ಕ್ಲೀನ್? ಯಾ, ಐ ಹ್ಯಾವ್ ಟು ಕ್ಲೀನ್ ಕಬೋರ್ಡ್ ಆಲ್ಸೋ. ಲೈಕ್ ಈ ಮನೆಗೆ ಶಿಫ್ಟ್ ಆಗಿ ಆಲ್ಮೋಸ್ಟ್ 3 ಮಂತ್ ಆಗಿದೆ ಆ್ಯಂಡ್ ನಾನು ಕಬೋರ್ಡ್ ಆ್ಯಂಡ್ ವಿಂಡೋಸ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ ಇವಾಗ ಮಠವರೆಗೂ. 3 ಮಂತ್ಸ್, ಇಟ್ಸ್ ವೆರಿ ಲಾಂಗ್ 3 ಮಂತ್. ಬಟ್ ಎನಿವೇಸ್ ಇವಾಗ ಶ್ರಾವಣ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಐ ಥಾಟ್ ಲೆಟ್ ಮೀ ಕ್ಲೀನ್ ಎವ್ರಿಥಿಂಗ್. ನೌ ಲೆಟ್ಸ್ ಗೆಟ್ ಟು ದ ವರ್ಕ್. So first we'll start with kitchen cleaning. So yes, it's going to be a hectic, a very long day. So yes, let's start with the video. ಸೊ ಆ್ಯಸ್ ಐ ಸೆಡ್ ಲೈಕ್ ನಾನು ಫಸ್ಟ್ ಕಿಚನ್ ಕ್ಲೀನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಫಸ್ಟ್ ಶೆಲ್ಫಲ್ಲಿರೋ ಡಬ್ಬಿಗಳು ಎಲ್ಲ ತೆಗೆದುಬಿಟ್ಟು ಅದನ್ನು ಕ್ಲೀನ್ ಮಾಡಿ ರೀಆರ್ಗನೈಸ್ ಮಾಡಿದೆ ಆ್ಯಂಡ್ ಯಾವ್ದ್ಯಾವ್ದು ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಡಂಪ್ ಮಾಡಿದೆ. ಒಂದು ಸಲ ಇದು ಸೆಟ್ ಮಾಡಿ ಆದಮೇಲೆ ಡಬ್ಬಿಗಳು ಆರ್ಗನೈಸ್ ಮಾಡಿ ಆದಮೇಲೆ ಕಿಚನ್ದು ಕಟ್ಟೆ ಕ್ಲೀನ್ ಮಾಡಿದೆ. ಅಲ್ಲಿನೂ ತುಂಬ ಮೆಸ್ಸಿಯಾಗಿರುತ್ತೆ ಮತ್ತು ಲೈಕ್ ಗ್ಯಾಸ್ ಸ್ಟೋವ್ ಇರುತ್ತಲ್ಲ, ಆಯಿಲಿಂದ ತುಂಬ ಜಿಡ್ಡು ಆಗಿರುತ್ತೆ, ಸೊ ಅದೆಲ್ಲ ಕ್ಲೀನ್ ಮಾಡಿದೆ. ಅದ್ರ ಜೊತೆ ನಾನು ವಿಂಡೋಸ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಡಸ್ಟ್ ಆಗಿತ್ತು. ಸೊ ಫಸ್ಟ್ ಆಫ್ ಆಲ್ ನಾನು ನಾರ್ಮಲ್ ನೀರಿಂದ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೊಲಿನ್ ಸ್ಪ್ರೇ ಹಾಕಿಬಿಟ್ಟು ಚೆನ್ನಾಗೆ ಕ್ಲೀನ್ ಮಾಡಿದೆ. ಒನ್ಸ್ ಕಟ್ಟೆ ಕ್ಲೀನ್ ಆದಮೇಲೆ ಐ ಶಿಫ್ಟೆಡ್ ಟು ಕ್ಲೀನಿಂಗ್ ದ ಫ್ರಿಡ್ಜ್. ಆಲ್ಮೋಸ್ಟ್ 3 ಮಂತ್ ಆಯಿತು ಫ್ರಿಡ್ಜ್ ನಾನು ಕ್ಲೀನೇ ಮಾಡಿರಲಿಲ್ಲ, ಸೊ ಐ ಥಾಟ್ ಲೈಕ್ ಲೆಟ್ ಮೀ ಕಂಪ್ಲೀಟ್ಲಿ ಕ್ಲೀನ್ ಇಟ್. ಆಫ್ಕೋರ್ಸ್ ಡೋಂಟ್ ವರಿ, ಪವರ್ ಆಫ್ ಮಾಡಿಬಿಟ್ಟಿನೇ ಫ್ರಿಡ್ಜ್ ಕ್ಲೀನ್ ಮಾಡಿದೆ. ಒನ್ಸ್ ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಸಾಮಾನುಗಳು ಮತ್ತೆ ಆರ್ಗನೈಸ್ ಮಾಡಿಟ್ಟೆ ಫ್ರಿಡ್ಜಲ್ಲಿ. ಸೊ ಗೈಸ್, ಕಿಚನ್ ಕ್ಲೀನಿಂಗ್ ಆಯಿತು. ಸೀರಿಯಸ್ಲಿ 2:30 ಆಗಿದೆ ಆ್ಯಂಡ್ ಲೈಕ್ ಐ ಆಮ್ ಲೈಕ್ ಟಯರ್ಡ್ ಕಂಪ್ಲೀಟ್ಲಿ. ಐ ಥಿಂಕ್ ಅರೌಂಡ್ 11:30 ಸಮಥಿಂಗ್ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ಆ್ಯಂಡ್ ಇಟ್ ಈಸ್ 2:30 ನಾವು. ಜಸ್ಟ್ ಕಿಚನ್ ಆಗಿದೆ. ಐ ಥಾಟ್ ಲೈಕ್ ಇವತ್ತು ಎಲ್ಲವೂ ಕ್ಲೀನ್ ಮಾಡಿಬಿಡ್ತೀನಿ, ಮನೆ ಪೂರ್ತಿ ಕ್ಲೀನ್ ಆಗುತ್ತೆ ಅಂತ. ಬಟ್ ಇಟ್ ಟುಕ್ ಮೀ ಅರೌಂಡ್ 3 hours ಟು ಕ್ಲೀನ್ ಜಸ್ಟ್ ಕಿಚನ್. ಐ ಆಮ್ ಲೈಕ್ ಮೈ ಗಾಡ್. ಎನಿವೇಸ್, ಇವಾಗ ಕಿಚನ್ ಆಗಿದೆ, ಫ್ರಿಜ್ಜು ಕ್ಲೀನ್ ಆಗಿದೆ. ಲೈಕ್ ಕಿಚನ್ದು ಏನು ಇದೆ ಅಲ್ಲ ಎಲ್ಲವೂ ಕ್ಲೀನ್ ಆಗಿದೆ, ಕಿಚನ್ ಏರಿಯಾದಲ್ಲಿ ಏನೇನಿದೆ ಅದು. ಸೊ ಇವಾಗ ನಾನು ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದೀನಿ ಬಿಕಾಸ್ ಮೈ ಲೈಕ್ ಶೋಲ್ಡರ್ ಈಸ್ ಪೇನಿಂಗ್ ಬ್ಯಾಡ್ಲಿ ಆ್ಯಂಡ್ ನನಗೆ ಹಶುನೂ ಆಗ್ತಿದೆ. ಬಟ್ ಐ ಆಮ್ ನಾಟ್ ಇನ್ ದ್ಯಾಟ್ ಸ್ಟೇಟ್ ಟು ಕುಕ್ ಸಮಥಿಂಗ್ ಆ್ಯಂಡ್ ಈಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಆರ್ಡರ್ ಆಲ್ಸೋ ಎನಿಥಿಂಗ್. ಏನು ಸ್ನ್ಯಾಕ್ಸು ಇಲ್ಲ ಮನೆಯಲ್ಲಿ ಬಿಕಾಸ್ ಐ ಅವಾಯ್ಡ್ ಕೀಪಿಂಗ್ ಎನಿಥಿಂಗ್ ಎಟ್ ಹೋಮ್, ಲೈಕ್ ಕೈಂಡ್ ಆಫ್ ಜಂಕ್ ಕೈಂಡ್ ಹೇಳ್ತಾ ಇರೋದು, ಲೈಕ್ ಸ್ನ್ಯಾಕ್ಸ್, ಚಿಪ್ಸ್, ಬಿಸ್ಕಿಟ್ಸ್ ಎಲ್ಲ, ಬಿಕಾಸ್ ಐ ವಿಲ್ ಎಂಡ್ ಅಪ್ ಈಟಿಂಗ್ ದ್ಯಾಟ್ ಅಂತ ಹೇಳಿ. ಸೊ ದ್ಯಾಟ್ ಈಸ್ ಒನ್ ಟ್ರಿಕ್ ವಿಚ್ ಐ ಯೂಸ್. ಐ ಹ್ಯಾವ್ ಲಡ್ಡು. ಯಾ, ಐ ಪ್ರಿಪೇರ್ಡ್ ಅ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಪ್ರಿಪೇರ್ ಮಾಡಿದ್ದೆ. ಐ ಡಿಡ್ಂಟ್ ಕ್ಲೋಸ್ ದ ಡೋರ್ ಓನ್ಲಿ. ಕ್ಲೋಸ್ ದ ಡೋರ್. ಸ್ಟಿಲ್ ಕಿಚನ್ದು ಫ್ಲೋರ್ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಿದೆ, ಮೇಲೆಲ್ಲ ಕ್ಲೀನ್ ಮಾಡಾಗಿದೆ. ಸೊ ಐ ವಾಸ್ ಸೇಯಿಂಗ್ ದ್ಯಾಟ್ ನಾನು
ಲಡ್ಡು ಪ್ರಿಪೇರ್ ಮಾಡಿದ್ದೆ. ಸೊ ಐ ಹ್ಯಾವ್ ದಟ್ ಈಸ್ ದಿಸ್ ಓಟ್ಸ್, ರಾಗಿ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು. ಸೊ ಐ ಥಿಂಕ್ इससे काम चलाना पड़ेगा अभी. ಎಸ್, ಸೊ ಐ ವಾಸ್ ಸೇಯಿಂಗ್ ದಟ್ ನಾನಿವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ. ನಾನು ಇವನ್ ಬಟ್ಟೆ ಕೂಡ ಸೋಪ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ಲೈಕ್ ವೆನ್ ಐ ವಿಲ್ ಗೆಟ್ ಟು ವಾಶ್ ಇಟ್. ಐ ಹ್ಯಾವ್ ಟು ಕ್ಲೀನ್ ಹಾಲ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನನಗಂತೂ ಗೊತ್ತಿಲ್ಲ. ಐ ಆಮ್ ಲೈಕ್ ಕಂಪ್ಲೀಟ್ಲಿ ಫೀಲಿಂಗ್ ಟೈರ್ಡ್ ಇನ್ ದ ಸೆನ್ಸ್ ಶೋಲ್ಡರ್ ಪೇನ್ ಆಗ್ತಿರೋದ್ರಿಂದ ನನಗೆ ಏನೋ ಟೈರ್ಡ್ ಫೀಲ್ ಆಗ್ತಿದೆ. ಸೊ ಲೆಟ್ಸ್ ಸಿ ನೌ ಹೌ ಇಟ್ ಗೋಸ್. I have to clean hall, bathroom and bedroom also. I don't think I will finish that today. We'll see. Maybe I will divide. ಇವಾಗ ನಾನು ಜಸ್ಟ್ ಹಾಲ್ ಮಾಡಿಬಿಟ್ಟು tomorrow I will do bedroom and bathroom. Done. Because I seriously don't understand. ನಮ್ಮಮ್ಮ ಆ ಟೈಮಲ್ಲಿ ಹೇಗೆ ಮಾಡ್ತಿದ್ರು ದಟ್ ಟು ಸಚ್ ಬಿಗ್ ಹೌಸ್. ಅಫ್ಕೋರ್ಸ್ ಲೈಕ್ ವಿ ಯೂಸ್ ಟು ಹೆಲ್ಪ್ ಹರ್, ಬಟ್ ಸ್ಟಿಲ್ ಶಿ ಯೂಸ್ ಟು ಕ್ಲೀನ್ ಆಲ್ ದ ಯುಟೆನ್ಸಿಲ್ಸ್. ಡಬ್ಬಿಗಳು ಎಲ್ಲ ಕ್ಲೀನ್ ಮಾಡ್ತಿದ್ಲು. I have not done that at least, but yeah, somewhat. Whatever it is. See you later, guys. I'll take rest for some time. ಸೊ ಎಸ್, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದಮೇಲೆ ನಾನು ಹಾಲ್ ಕ್ಲೀನ್ ಮಾಡೋಕ್ಕೆ ಬಂದೆ. ಸೊ ಹಾಲಲ್ಲಿ ಒಂದು ಚಿಕ್ಕದಾಗಿ ಟೇಬಲ್ ಇದೆ, ಅದನ್ನು ಕ್ಲೀನ್ ಮಾಡಿದೆ. ಅದರಲ್ಲಿ ಇರೋದು ಐಟಮ್ಸ್ ಎಲ್ಲ ತೆಗೆದುಬಿಟ್ಟು ಈವನ್ ನಾನು ಟೇಬಲ್ ಕವರ್ ಕೂಡ ಚೇಂಜ್ ಮಾಡಬೇಕಿತ್ತು. ಸೊ ಫಸ್ಟ್ ಆಫ್ ಆಲ್ ಟೇಬಲ್ನ ಕ್ಲೀನ್ ಮಾಡಿದೆ, ಹೊಸ ಟೇಬಲ್ ಕವರ್ನ ಹಾಕಿಬಿಟ್ಟು ಆಮೇಲೆ ಎಲ್ಲವೂ ಏನೇನು ಐಟಮ್ಸ್ ಟೇಬಲಲ್ಲಿ ಇಡ್ತೀನಲ್ಲ ಅದೆಲ್ಲ ಆರ್ಗನೈಸ್ ಮಾಡಿಟ್ಟೆ. ಒನ್ಸ್ ಟೇಬಲ್ ಎಲ್ಲ ಸೆಟ್ ಮಾಡಿದ ಮೇಲೆ ನಾನು ಫ್ಲೋರ್ ಕ್ಲೀನ್ ಮಾಡಿದೆ, ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಹೆಲೋ ಗೈಸ್, ಇಟ್ಸ್ ನೆಕ್ಸ್ಟ್ ಡೇ. ಆ್ಯಕ್ಚುಲಿ ಸ್ಯಾಟರ್ಡೇ ಫುಲ್ ಅಲ್ಲ, ಬರೀ ಕಿಚನ್ ಮತ್ತು ಹಾಲ್ ಕ್ಲೀನ್ ಆದಮೇಲೆ ಐ ಟುಕ್ ರೆಸ್ಟ್ ಆ್ಯಂಡ್ ಐ ಟೋಲ್ಡ್ ಲೈಕ್ ಐ ವಿಲ್ ಬಿ ಡೂಯಿಂಗ್ ಬೆಡ್ರೂಮ್ ಆ್ಯಂಡ್ ಬಾತ್ರೂಮ್ ನೆಕ್ಸ್ಟ್ ಡೇ. ಬಟ್ ನನ್ನ ಶೋಲ್ಡರ್ ಪೇನ್ ವಾಸ್ ಅಟ್ ಪೀಕ್ ಲೆವೆಲ್. ಸೊ ನಾನೇನೂ ಮಾಡೋಕ್ಕಾಗಿರಲಿಲ್ಲ. ಟುಡೇ ಇಟ್ ಈಸ್ ಟ್ಯೂಸ್ಡೇ. ಲೈಕ್ ಐ ಟುಕ್ ರೆಸ್ಟ್ ಫಾರ್ 2 days. ಆ್ಯಂಡ್ ಇವಾಗ ನಾನು ಆಫೀಸಿಂದ ಬಂದು ಊಟ ಎಲ್ಲ ಮಾಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ಸೊ ಐ ಥಾಟ್ ಲೈಕ್ ಲೆಟ್ ಮೀ ಡೂ ಮೈ ಕಬೋರ್ಡ್ ಕ್ಲೀನಿಂಗ್ ಅಟ್ ಲೀಸ್ಟ್, ಬಿಕಾಸ್ ಐ ಹ್ಯಾವ್ ಓನ್ಲಿ ಟುಡೇ ಆ್ಯಂಡ್ ಟುಮಾರೋ, ಡೇ ಆಫ್ಟರ್ ಟುಮಾರೋ ಇಂದ ಶ್ರಾವಣ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಲೈಕ್ ಕೀಪ್ ಇಟ್ ಮೆಸ್ಸಿ ಆ್ಯಂಡ್ ಆಲ್. ಲೆಟ್ಸ್ ಸ್ಟಾರ್ಟ್ ಕ್ಲೀನಿಂಗ್ ಮೈ ಕಬೋರ್ಡ್. ಹಾಗೆ ಸೈಡ್ ಬೈ ಸೈಡ್ ವಿ ವಿಲ್ ಲಿಸನ್ ಟು ಸಾಂಗ್. ಸೊ ಕಬೋರ್ಡ್ ಏನು ನಂದು ಅಷ್ಟೊಂದು ಮೆಸ್ಸಿ ಇರಲಿಲ್ಲ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಕ್ಲೀನ್ ಇಟ್ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆನ ತೆಗೆದ್ಬಿಟ್ಟು ರೀಆರ್ಗನೈಸ್ ಮಾಡಿಟ್ಟೆ. ಒನ್ಸ್ ಕಬೋರ್ಡ್ ಕ್ಲೀನ್ ಆದಮೇಲೆ ಬೆಡ್ಶೀಟ್ ಎಲ್ಲ ತೆಗೆದ್ಬಿಟ್ಟು ಚೇಂಜ್ ಮಾಡಿ ಬೆಡ್ರೂಮ್ ಅವತ್ತಿನ ದಿವಸ ಮುಗಿಸಿದ್ದೆ. ನೆಕ್ಸ್ಟ್ ಡೇ ನಾನು ಬಾತ್ರೂಮ್ ಕ್ಲೀನ್ ಮಾಡಿದೆ. ಆ್ಯಂಡ್ ಯಾ, ದಟ್ ಈಸ್ ಹೌ ಐ ಕಂಪ್ಲೀಟೆಡ್ ಮೈ ಹೌಸ್ ಕ್ಲೀನಿಂಗ್ ಫಾರ್ ಶ್ರಾವಣ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.